ನಮಸ್ಕಾರ ಸ್ನೇಹಿತರೆ, ಟೂರ್ಮಯ ಚಾನಲ್ಗೆ ಸ್ವಾಗತ. ಇಲ್ಲಿ ನೋಡಿ, ಇದು ಗಿನ್ನಿಸ್ ವಿಶ್ವ ದಾಖಲೆಯ ಶಂಖ ಮತ್ತು ಕಪ್ಪೆ ಚಿಪ್ಪಿನ ಕಲಾಕೃತಿಗಳ ಮ್ಯೂಸಿಯಂ ಅಂತ. ಇದು ಮೈಸೂರಲ್ಲಿ ಇರೋದು. ಇದು ಚಾಮುಂಡಿ ಬೆಟ್ಟದಿಂದ ನೀವು ಕೆಳಗಡೆ ಬರುವಾಗ ಲೆಫ್ಟ್ ಸೈಡ್ ಅಲ್ಲಿ ಇದು ಸಿಗುತ್ತೆ ನೋಡಿ. ಈ ತರ ಎಲ್ಲ ಈ ಕಪ್ಪೆ ಚಿಪ್ಪಲ್ಲಿ ನೋಡಿ, ಇದೆಲ್ಲ ಕಪ್ಪೆ ಚಿಪ್ಪಲ್ಲಿ ಮಾಡಿರೋಂಥ ಆಕೃತಿ ತರ ನಿಮ್ಗೆ ತೋರುತ್ತಲ್ವಾ. ಒಳಗಡೆ ನಿಮ್ಗೆಲ್ಲ ವ್ಯೂ ತೋರಿಸ್ತೀನಿ. ಸೈಡ್ ಹೋಗೋಣ, ಈಗ ಒಳಗಡೆ ಹೋಗೋಣ. ನೋಡಿ, ಇದು ಕೂಡ ಕಪ್ಪೆ ಚಿಪ್ಪಲ್ಲೇ ದ್ವಾರ ಬಾಗಿಲು ತರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು. ಇವಾಗ ನೋಡಿ, ನಿಮಗೆ ಒಳಗಡೆ ಕರ್ಕೊಂಡು ಹೋಗ್ತೀನಿ. ನೋಡಿ ಸ್ನೇಹಿತರೆ, ಇದು ಮೊದಲನೇ ನೋಡಿ. ಇದೆಲ್ಲ ಕಪ್ಪೆ ಚಿಪ್ಪಿನಲ್ಲಿ ಅಂಟಿಸಿ ಮಾಡಿರೋದು. ತಾವು ಝೂಮ್ ಮಾಡಿಕೊಂಡು ಹತ್ತಿರದಿಂದ ನೋಡ್ಬೋದು. ಕಪ್ಪೆ ಚಿಪ್ನಲ್ಲೇ ಎಲ್ಲ ಮಾಡಿರೋದು ಇದು ಕಂಪ್ಲೀಟ್. ಹಾಗೆ ನೀವು ಬಂದರೆ ಇಲ್ಲಿ ನೋಡಿ, ಆಮೆ ನೋಡಿದ್ರಾ? ನೋಡಿ, ಇದೆಲ್ಲ ಕಪ್ಪೆ ಚಿಪ್ಪಲ್ಲಿ ಜೋಡಿಸಿ ಮಾಡಿರೋದು. ಹಾಗೆ ಒಂದು ಫಿಶ್ದು ಇದು ಮಾಡಿದ್ದಾರೆ, ಬೋಟ್ ಥರ. ಒಳಗಡೆನೇ ಅಕ್ವೇರಿಯಂ ಇಟ್ಟಿದ್ದಾರೆ, ಚೆನ್ನಾಗಿದೆ. ಆಮೇಲೆ ಇಲ್ಲಿ ನೋಡಿ, ಈ ಥರ ಗ್ಲಾಸ್ ಹೌಸಲ್ಲಿ ನಿಮಗೆ ಫ್ಲವರ್ದು ಇದು ಗಣಪತಿ ಮೂರ್ತಿ. ಇದು ನೋಡಿ, ಕಪ್ಪೆ ಚಿಪ್ನಲ್ಲೇ ಮಾಡಿರೋದು ಅದು. ಅದೆಲ್ಲ ನಿಮಗೆ ಕಪ್ಪೆ ಚಿಪ್ಪು ಏನಂತಿರಲ್ಲ, ಅದರಲ್ಲೇ ಮಾಡಿರೋದು. ಸೀಶೆಲ್ ಆರ್ಟ್ ಅಂತ ಹೇಳ್ತಾರೆ. ಇದು ನೋಡಿ, ಪೆಂಗ್ವಿನ್ ಹಕ್ಕಿಗಳು, ಪಕ್ಷಿಗಳು ನೋಡಿ ದಡದಲ್ಲಿ ಬಂದು ಕೂತ್ಕೊಂಡಿರೋದು. ಈವನ್ ಇದನ್ನು ಕೂಡ ಕಪ್ಪೆ ಚಿಪ್ಪಲ್ಲಿ ಅವರು ಜೋಡಿಸಿ ಮಾಡಿರೋದು ಇದು. ನೋಡಿದ್ರಲ್ಲ, ಹೀಗೆ. ಮತ್ತು ಹಾಗೆ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಸರಸ್ವತಿ ಇದು ಕೂಡ ಕಮಲದ ಹೂವು ಕೂಡ ಕೆಳಗಡೆ ಕಪ್ಪೆ ಚಿಪ್ಪಲ್ಲಿ ಜೋಡಿಸಿರೋದು. ಈವನ್ ಬಾಡಿ ಕೂಡ ಕಪ್ಪೆ ಚಿಪ್ಪಲ್ಲೇ ಮಾಡಿರೋದು. ಹೀಗಾಗಿಯೇ ಇದು ವಿಶ್ವ ದಾಖಲೆ ಗಿನ್ನಿಸ್ ರೆಕಾರ್ಡ್ಗೆ ಸೇರಿರೋದು ಅಂತ ಹೇಳ್ತಾರೆ. ಇವು ಫ್ಲವರ್ ಕೂಡ ಕಪ್ಪೆ ಚಿಪ್ಪಲ್ಲೇ ಮಾಡಿರೋದು. ನೋಡಿ, ಇದು ನೋಡಿ, ಈ ಫ್ಲವರು ನೋಡಿ, ಈ ಫ್ಲವರು. ಮತ್ತು ಇದೊಂಥರ ಇದು ನದಿ, ಸಮುದ್ರದ ದಂಡೆಯಲ್ಲಿ ಈ ಆಮೆಗಳು ಬಂದು ಕೂತ್ಕೊಂಡಿರೋ ದೃಶ್ಯ ಅನ್ಕೋತೀನಿ. ಅದು ಕೂಡ ಕಪ್ಪೆ ಚಿಪ್ಪಲ್ಲೇ ಮಾಡಿರೋದು. ಹಾಗೆ ನೋಡಿ, ಈ ಫ್ಲವರ್ಗಳು. ಆಮೇಲೆ ಇದು ನೋಡಿ, ಇಲ್ಲೆಲ್ಲ ಫ್ಲವರ್ಗಳು ಎಲ್ಲ ಕಂಪ್ಲೀಟ್, ಎಲ್ಲ ಫ್ಲವರ್ಗಳು. ಇದು ನೋಡಿ, ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ಕಪ್ಪೆ ಚಿಪ್ಪಲ್ಲಿ ದೊಡ್ಡ ಕಪ್ಪೆ ಚಿಪ್ಪುಗಳಲ್ಲಿ ಮಾಡಿರೋದು. ಇದು ಈ ಶಂಖದ ಕಪ್ಪೆ ಚಿಪ್ಪು ಬರುತ್ತಲ್ಲ, ಅದರಲ್ಲಿ ಮಾಡಿರೋದು. ಇದು ಫ್ಲವರಲ್ಲಿ ಮಾಡಿರೋದು ನೋಡಿ. ಅದಕ್ಕೆ ಲೈಟಿಂಗ್ಸ್ ಕೊಟ್ಟಿದ್ದಾರೆ. ಇದು ಒಂಥರ ರೌಂಡ್ ಕಪ್ಪೆ ಚಿಪ್ಪುಗಳು, ಅದರಲ್ಲಿ ಫ್ಲವರ್ ಮಾಡಿರೋದು. ಇದು ಓಪನ್ ಕಪ್ಪೆ ಚಿಪ್ಪು, ಅದರಲ್ಲಿ ಫ್ಲವರ್ ಮಾಡಿರೋದು ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಇದು ಅಷ್ಟೇ, ಲೈಟಿಂಗು ನೋಡಿದ್ರಲ್ವಾ, ಲೈಟ್ ಆನ್ ಮಾಡಿದ್ದಾರೆ. ಇದು ಫ್ಲವರು. ಓಕೆ ನೋಡಿ, ಇದು ಅಷ್ಟೇ. ಇದು ಒಂಥರ ಫ್ಲ್ಯಾಟ್ ಕಪ್ಪೆ ಚಿಪ್ಪಲ್ಲಿ ಮಾಡಿರೋದು. ಕಪ್ಪೆ ಚಿಪ್ನಲ್ಲಿ ನಿಮಗೆ ಎಷ್ಟು ವೆರೈಟಿ ಸಿಗುತ್ತೆ ಅನ್ನೋದು ನೋಡಿ. ನೀವು ನೋಡಿದರೆ ತುಂಬ ಆಶ್ಚರ್ಯ ಆಗುತ್ತೆ ನಿಮಗೆ. ಮತ್ತು ಇದು ಅಷ್ಟೇ. ಇಲ್ಲಿ ನೋಡಿ, 10 ತಲೆ ರಾವಣ. ಇದನ್ನೆಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಆ್ಯಕ್ಚುಲಿ ದೂರದಿಂದ ನೋಡಬೇಕು, ತುಂಬ ಚೆನ್ನಾಗಿ ಕಾಣ್ತದೆ. 10 ತಲೆಯ ರಾವಣ, ಅದನ್ನು ಕೂಡ ಕಪ್ಪೆ ಚಿಪ್ಪಲ್ಲಿ ಮಾಡಿರೋದು. ಈ ಫ್ಲವರ್ ಕೂಡ ಕಪ್ಪೆ ಚಿಪ್ಪಲ್ಲಿ ಮಾಡಿರೋದು. ಇದನ್ನು ಕೂಡ ಕಪ್ಪೆ ಚಿಪ್ಪಲ್ಲಿ ಮಾಡಿರೋದು. ಟೋಟಲಿ ಎಲ್ಲ ಅಷ್ಟೇ. ಇದೊಂದು ಆರ್ಟಿಫಿಷಿಯಲ್ ಟ್ರೀ ಅದು. ಇದು ನೋಡಿ, ಕಪ್ಪೆ ಚಿಪ್ಪಲ್ಲೇ ಮಾಡಿರೋದು. ಅದು ಬಿಟ್ಟರೆ ನಿಮಗೆ ನೋಡಿ, ಇಲ್ಲಿ ಒಂದು ಹೂವಿನ ಕುಂಡ ಅಂತ ಹೇಳ್ತಾರೆ ಇದಕ್ಕೆ. ಇದು ಮೇಲ್ಗಡೆ ಕಪ್ಪೆ ಚಿಪ್ಪಲ್ಲಿ ಮಾಡಿರೋದು. ಇದು ಆರ್ಟಿಫಿಷಿಯಲ್. ಇದು ನೋಡಿ, ಗ್ಲಾಸ್ ಇದರಲ್ಲಿ ಜೋಡಿಸಿ ಮಾಡಿದ್ದಾರೆ. ಅದು ಬಿಟ್ಟರೆ ಇಲ್ಲಿ ನೋಡಿ, ಇಲ್ಲಿ ಬಂದರೆ ನೀವು ಏನೋ ಒಂದು ಚರ್ಚ್ ಥರ ಕಾಣಿಸುತ್ತೆ ಇದು ನಮಗೆ. ಇದು ಕಪ್ಪೆ ಚಿಪ್ಪಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋಡಿ, ಎಲ್ಲ ಗಮ್ ಅಂಟಿಸ್ಬಿಟ್ಟು ಕಪ್ಪೆ ಚಿಪ್ಪುಗಳು ಎಷ್ಟು ರಾಶಿ ಕಪ್ಪೆ ಚಿಪ್ಪುಗಳಿಂದ ಮಾಡಿರ್ಬೋದು ನೋಡ್ಕೊಳ್ಳಿ. ಇದು ಫುಲ್ ಚರ್ಚ್. ಇದು ಆ್ಯಕ್ಚುಲಿ ಮೈಸೂರು ಚರ್ಚ್ ಶೇಪ್ ಮಾಡಿರೋದು ಇದು. ನೋಡಿದ್ರಲ್ವಾ?
ನೋಡಿ ಎಷ್ಟು ಪಾಪ ನೋಡಿದ್ರಾ? ನೋಡಿ ಇದು ಚರ್ಚ್ನ ಮೈಸೂರು ಚರ್ಚ್ನ ಈ ಥರ ಕಪ್ಪೆ ಚಿಪ್ಪಲ್ಲಿ ಜೋಡಿಸಿ ಗಾಜು ಮಧ್ಯದಲ್ಲೆಲ್ಲ ಸ್ವಲ್ಪ ಗಾಜು ಯೂಸ್ ಮಾಡಿದ್ದಾರೆ, ಗ್ಲಾಸ್ನ. ನೋಡಿ ಇದು ಗಣಪತಿ ಸ್ಟ್ಯಾಚು, ಎಲ್ಲ ಕಪ್ಪೆ ಚಿಪ್ಪಲ್ಲಿ ಮಾಡಿದಂಥ ಗಣಪತಿ ಸ್ಟ್ಯಾಚು. ನೋಡಿ ಎಷ್ಟು ಚೆನ್ನಾಗಿದೆ. ಆ ಲಡ್ಡೂನು ಕೂಡ ಚಿಕ್ಕದಾದ ಒಂದು ಕಪ್ಪೆ ಚಿಪ್ಪನ್ನ ಯೂಸ್ ಮಾಡಿದ್ದಾರೆ. ಮತ್ತು ಕೆಳಗಡೆ ವಾಹನ ಇದೆ ಇಲ್ಲಿ ನೋಡ್ತಾ ಇರ್ಬೋದು. ಅಲ್ಲಿ ಅದು ಬಿಟ್ಟರೆ ಇಲ್ಲಿ ನೋಡಿ ದೀಪದ ಏನಂತ ಹೇಳ್ತೀರ ಇದಕ್ಕೆ, ದೀಪದ ಕುಂಡನೋ ದೀಪಗಳ ಒಂದು ಇದು ಶಂಕರ್ನಲ್ಲಿ ಮಾಡಿದ್ದಾರೆ. ನೋಡಿ ಇದನ್ನ ನೋಡಿ, ಎಲ್ಲ ಶಂಖಗಳನ್ನು ಜೋಡಿಸಿ ಶಂಕು ಮತ್ತು ಕಪ್ಪೆ ಚಿಪ್ಪನ್ನ ಯೂಸ್ ಮಾಡಿದ್ದಾರೆ. ಶಂಖಗಳು ಇದೆಲ್ಲ ವೈಟ್ ಶಂಖಗಳು, ಬೊಟ್ಲು ಥರ ಯೂಸ್ ಮಾಡಿರೋದು. ಹಾಗೆ ನೋಡಿ ಇಲ್ಲೂ ಒಂದು ಅದೇ ಥರ ದೀಪದ ಶಂಕುನಲ್ಲಿ ಮಾಡಿರೋಂಥ ನೋಡಿ ನೀವು ತುಂಬ ಹತ್ತಿರದಿಂದ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ, ಯಾವ ಥರ ಇದನ್ನು ಜಾಯಿಂಟ್ ಮಾಡಿದ್ದಾರೆ ಕಪ್ಪೆ ಚಿಪ್ಪನ ಅಂತ ಹೇಳಿ. ಶಂಕು ಮತ್ತು ಕಪ್ಪೆ ಚಿಪ್ ಯೂಸ್ ಮಾಡಿರೋಂಥ ದೀಪದ ಕುಂಡ. ಆಮೇಲೆ ಇಲ್ಲಿ ಶಿವಲಿಂಗು ಮಾಡಿದ್ದಾರೆ. ಆ್ಯಕ್ಚುಲಿ ನೋಡಿ ಇವರೇ ಇದಕ್ಕೆ ಫೌಂಡರ್, ಶ್ರೀಮತಿ ರಾಧಾ ಮಲ್ಲಪ್ಪ ಅಂತ ಇವ್ರ ಹೆಸರು. ನೋಡಿ ಇವರೇ ಫೌಂಡರ್. ಓಕೆ, ತುಂಬ ಗ್ರೇಟ್. ನೋಡಿ ಇದು ಶಿವನ ಮಂಟಪ ಮಾಡಿದ್ದಾರೆ ಕಪ್ಪೆ ಚಿಪ್ಪಲ್ಲಿ. ನೋಡಿ ಶಿವನ ಮಂಟಪ, ಮಧ್ಯದಲ್ಲಿ ಶಿವಲಿಂಗು ಇದೆ. ಇಲ್ಲಿ ಬಸವ ಇದೆ, ನಂದಿ ಬಸವ. ಓಕೆ, ಹಾಗೆ ನೋಡಿ ಹೀಗೆ ಬಂದರೆ ಇಲ್ಲಿ ಒಂದು ಇದು ಬಾಳೆ ಮರ ಅನ್ಕೋತೀನಿ, ಅದನ್ನು ಕಪ್ಪೆ ಚಿಪ್ಪಲ್ಲೇ ಮಾಡಿರೋದು. ನೋಡಿ ಇಲ್ಲಿ ನಿಮಗೆ ಕ್ಲೋಸ್ ಆಗಿ ತೋರಿಸ್ತೀನಿ. ನೋಡಿ ಎಲ್ಲ ಕಪ್ಪೆ ಚಿಪ್ಪುಗಳು, ರೌಂಡ್ ಕಪ್ಪೆ ಚಿಪ್ಪುಗಳನ್ನು ಜೋಡಿಸಿ ಮಾಡಿದ್ದಾರೆ. ಹಾಗೆ ಇಲ್ಲೊಂದು ಗಣಪತಿ ಸ್ಟ್ಯಾಚು ಮಾಡಿದೆ. ನೋಡಿ ಇದು ಗಣಪತಿ ಸ್ಟ್ಯಾಚ್ಯೂ ಹಾವಿನ ಮೇಲೆ ಕೂತ್ಕೊಂಡಿರೋಂಥ ಗಣಪತಿ ಸ್ಟ್ಯಾಚು, ಎಲ್ಲ ಕಪ್ಪೆ ಚಿಪ್ಪಲ್ಲೇ ಮಾಡಿದ್ರು. ಕೂಡ ಶಾಲು ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಕಪ್ಪೆ ಚಿಪ್ಪಲ್ಲಿ. ಹಾಗೆ ಇಲ್ಲಿ ದಶಾವತಾರ, ಎಲ್ಲ ದಶಾವತಾರ ಅನ್ನೋ ಇದನ್ನು ಕಪ್ಪೆ ಚಿಪ್ಪಲ್ಲಿ ಮಾಡಿದ್ದಾರೆ. ಇದು ದಶಾವತಾರ ಸೀನು ನೋಡಿ. ಇದೆಲ್ಲ ಇಲ್ಲಿ ನೋಡಿ ಎಷ್ಟು ದೊಡ್ಡ ಕಪ್ಪೆ ಚಿಪ್ಪುಗಳನ್ನು ಯೂಸ್ ಮಾಡಿ ಒಂದು ಇದ್ರ ಥರ ಮಾಡಿದ್ದಾರೆ, ದೀಪದ ಒಂದು ಇದ್ರ ಥರ ಮಾಡಿದ್ದಾರೆ. ನೋಡಿ ಎಷ್ಟು ದೊಡ್ಡದಾಗಿದೆ ಕಪ್ಪೆ ಚಿಪ್ಪುಗಳು. ದಶಾವತಾರ ಅಂತ. ಎಲ್ಲ ಗ್ಲಾಸ್ ಹೌಸಲ್ಲಿ ಇಟ್ಟಿದಾರಲ್ಲ, ಎಲ್ಲ ಪ್ರತಿಯೊಂದು ಸ್ಟ್ಯಾಚ್ಯೂನು ಕಪ್ಪೆ ಚಿಪ್ಪಲ್ಲೇ ಮಾಡಿರೋದು. ನೀವೆಲ್ಲೂ ಇನ್ನೇನೋ ಅಲ್ಲಿ ಹುಡ್ಕೋಕ್ಕಾಗಲ್ಲ, ಕಪ್ಪೆ ಚಿಪ್ಪು ಗಮ್ಮು ಅನ್ಸಿಲೇ ಮಾಡಿರೋದು. ಹಾಗೆಯೇ ಇಲ್ಲಿ ಗ್ಲಾಸ್ ಹೌಸಲ್ಲಿ ಬಂದರೆ ಇದು ನೋಡಿ ಅವರೇ ಬರೆದ್ಬಿಟ್ಟಿದ್ದಾರೆ. ಇದು ನೋಡಿ ವುಡ್ ಸ್ಕಿನ್ ಫ್ಲವರ್ಸ್, ಮರದ ಸಿಪ್ಪೆಯಿಂದ ಹೂಗಳು,
ಅಂತ ನೋಡಿ ಅವರೇ ಬರೆದುಬಿಟ್ಟಿದ್ದಾರೆ. ಆ ಥರ ಏನು ನೋಡಿ, ಇದೆಲ್ಲ ಕಪ್ಪೆ ಚಿಪ್ಪಲ್ಲೇ ಮಾಡಿರೋದು ನೋಡಿ. ಅವೆಲ್ಲ ಕಾಣಿಸುತ್ತೆ, ನೀವು ಝೂಮ್ ಮಾಡ್ಕೊಂಡು ಹತ್ರದಿಂದ ನೋಡಿದಾಗ ಎಲ್ಲ ಗೊತ್ತಾಗತ್ತೆ. ಇದು ಕುಂದನ್ನ ಹರಳುಗಳಿಂದ ತಯಾರಿಸಿರೋದು. ಇದು ಗೋಣಿ ಚೀಲದಿಂದ ಹೂಗಳು ನೋಡಿ. ಗೋಣಿ ಚೀಲ ಯೂಸ್ ಮಾಡಿಬಿಟ್ಟು ಫ್ಲವರ್ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಪ್ಲಾಸ್ಟಿಕ್ ಪೇಪರ್ನಿಂದ ಹೂಗಳು, ಪಿಸ್ತಾ ಸಿಪ್ಪೆಯಿಂದ ಹೂಗಳು ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲನೂ ಕ್ಲೋಸ್ ಆಗಿ ನೋಡ್ಬೋದು. ಬಾದಾಮಿ ಮತ್ತು ಅಕ್ರೋಟ್ ಸಿಪ್ಪೆಯಿಂದ, ಬಾದಾಮಿ ಮತ್ತು ಅಕ್ರೋಟ್ ಸಿಪ್ಪೆಯಿಂದ ಮಾಡಿರೋದು ಹೂಗಳು. ಆರ್ಟಿಫಿಷಿಯಲ್ ಬೋನ್ಸಾಯಿ ಟ್ರೀ, ಗ್ಲಾಸ್ ಫ್ಲವರ್ಸ್. ಇದು ಕಪ್ಪೆ ಚಿಪ್ಪು ಮೇಲಿದ್ದು. ಇಲ್ಲಿ ನೋಡಿ ಗ್ಲಾಸ್ ಫ್ಲವರ್ಸ್, ಈ ಗ್ಲಾಸ್ನಿಂದ ಮಾಡಿರೋಂಥ ಹೂಗಳು. ಸಣ್ಣ ಮಣಿಯಿಂದ ಹೂಗಳು, ಜೇಡಿ ಮಣ್ಣಿನಿಂದ ಹೂಗಳು, ಏಲಕ್ಕಿ ಸಿಪ್ಪೆಯಿಂದ ಹೂಗಳು. ಈ ಥರ ನೆಟೆಡ್ ಬಟ್ಟೆಯಿಂದ ಹೂಗಳು ನೋಡಿ. ನೆಟೆಡ್ ಬಟ್ಟೆಯಿಂದ ಎಷ್ಟು ಚೆನ್ನಾಗಿದೆ. ಫಿಶ್ ವೈರ್ ಫ್ಲವರ್ಸ್, ಫಿಶ್ ವೈರ್ ನೋಡಿ, ಫಿಶ್ ವೈರ್ನಿಂದ ಮಾಡಿರೋದಂತೆ ಇದು. ಈರುಳ್ಳಿ ಸಿಪ್ಪೆಯಿಂದ ನೋಡಿ, ಆನಿಯನ್ ಸ್ಕಿನ್ ಫ್ಲವರ್ಸ್ ನೋಡಿ, ಎಷ್ಟು ಕಲಾಕೃತಿ ಕಲೆ. ಇದು ನೋಡಿ ಕಡಲೆಕಾಯಿ ಸಿಪ್ಪೆಯಿಂದ ಮಾಡಿದ್ದಾರೆ. ಇದನ್ನ ಕಡಲೆಕಾಯಿ ಸಿಪ್ಪೆ ಕಾಣಿಸ್ಬೋದು ನಿಮಗೆ ನೋಡಿ, ಹತ್ತಿರದಿಂದ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಕಡಲೆಕಾಯಿ ಸಿಪ್ಪೆ ಅಂತ. ಹೀಗೆ ನೋಡಿ, ಇದು ಮತ್ತೆ ಕಪ್ಪೆ ಚಿಪ್ಪಿನಿಂದ ಮಾಡಿದಂಥ ಫ್ಲವರ್. ಇದೆಲ್ಲ ಕಪ್ಪೆ ಚಿಪ್ಪಿನಿಂದ ಮಾಡಿದಂಥ ಫ್ಲವರ್. ನೋಡಿದ್ರಲ್ಲ, ಇದೆಲ್ಲ ಇವರಿಗೆ ಬಂದಿರೋಂಥ ಪ್ರಶಸ್ತಿಗಳು, ಪ್ರೈಸ್ಗಳು. ಇನ್ನಿಸ್ತಾಗಲೇ ನೋಡಿ, ಇದು ಕೂಡ ಅಷ್ಟೇ ನೋಡಿ. ಇದೊಂದು ಬೇರೆ ಒಂದು ಪದಾರ್ಥ ಯೂಸ್ ಮಾಡಿ ನೋಡಿ. ಇಲ್ಲಿ ಕಪ್ಪೆ ಚಿಪ್ಗಳ ನಿಮಗೆ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ನೋಡಿ, ಯಾವ್ಯಾವ ಥರ ಎಷ್ಟೆಷ್ಟು ವೆರೈಟಿ ಕಪ್ಪೆ ಚಿಪ್ಗಳು ಇರ್ತವೆ ಅಂತ ನೋಡಿ. ಇದೆಲ್ಲ ನೋಡಿ, ಎಲ್ಲ ವಿಸ್ಮಯ, ತುಂಬ ಚೆನ್ನಾಗಿದೆ. ಈ ಥರ ಕಪ್ಪೆ ಚಿಪ್ಪುಗಳ ಪ್ರದರ್ಶನವೂ ಮಾಡಿದ್ದಾರೆ ಅವರು. ಶಂಖದ ಹೂವು, ವಿಶೇಷವಾದ ಸಾಲಿಗ್ರಾಮ ನೋಡಿ. ಇವೆಲ್ಲ ನೋಡ್ತಿದ್ರಲ್ವಾ, ಗ್ಲಾಸ್ ಹೌಸಲ್ಲಿ ಸ್ಟೋರ್ ಮಾಡಿದ್ದಾರೆ. ಇದು ನೋಡಿ ಶಂಖಗಳು, ಎಷ್ಟು ವೆರೈಟಿ ಶಂಖಗಳಿದ್ದಾವೆ ನೋಡಿ. ನಾವು ಒಂದೋ ಎರಡೋ ನೋಡಿರ್ತೀವಿ ಅಪರೂಪಕ್ಕೆ, ಇಷ್ಟೊಂದು ವೆರೈಟಿಗಳಿದ್ದಾವೆ ನೋಡಿ. ನೋಡಿ ಇಷ್ಟೊಂದು ವೆರೈಟಿ ಶಂಖಗಳಿದ್ದಾವೆ. ನಾವು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂದ್ಕೊಡ್ತೀನಿ. ಇಷ್ಟೊಂದು ವೆರೈಟಿ ಶಂಖಗಳನ್ನು ನಾವು ನೋಡೇ ಇಲ್ಲ. ನೋಡಿ, ಇದೆಲ್ಲ ಶಂಖಗಳನ್ನು ಸ್ಟೋರ್ ಮಾಡಿದ್ದಾರೆ. ಎಲ್ಲ ನೋಡಿ, ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ಶಂಕು. ಈ ಥರದ್ದೆಲ್ಲ ನೋಡೋಕ್ಕೆ ತುಂಬ ಅಪರೂಪ ಸಿಗೋದು. ಇದೆಲ್ಲ ಹೊರಗಡೆ ನೋಡೋಕ್ಕೆ ಸಿಗಲ್ಲ, ನೀವು ಸಿಗೆ ಹೋದರೂ ಸಿಕ್ಕಲ್ಲ. ಇವರೆಲ್ಲ ಎಲ್ಲಿಂದನೋ ಕಲೆಕ್ಟ್ ಮಾಡ್ಕೊಂಡು ಬಂದು ಕಷ್ಟಪಟ್ಟು ಇಷ್ಟೆಲ್ಲ ನೋಡಿ. ಇದು ನೋಡಿ, ಕಪ್ಪೆ ಚಿಪ್ಪಿನಿಂದ ಋಷಿ ಮುನಿಗಳು ತಪಸ್ಸು ಮಾಡ್ತಾ ಇರತಕ್ಕಂಥ ಒಂದು ಗುಹೆ ಥರ ಮಾಡಿದ್ದಾರೆ ನೋಡಿ. ಗುಹೆ ಥರ ಮೇಲ್ಗಡೆ ಹಾವನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಒಂದು ಹಾವು ಬಂದಿದೆ ಇಲ್ಲಿ, ಸ್ನೇಕ್ ಥರ. ಆ ಸ್ನೇಕ್ಗೂ ಕಪ್ಪೆ ಚಿಪ್ಪನ್ನ ಇದು ಕೊಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇನ್ನೊಂದು ನಿಮಗೆ ಸ್ಟ್ಯಾಚ್ಯೂ ತೋರಿಸ್ತೀನಿ. ಇಲ್ಲಿ ನಿಮಗೆ ತಾಜ್ ಮಹಲ್ ಅನ್ಕೋತೀನ, ಯಾವುದೋ ಇದು ನೋಡಿ, ಯಾವುದೋ ಈ ಸ್ಟ್ಯಾಚ್ಯೂ ಪ್ಯಾಲೇಸ್. ಓ ಪ್ಯಾಲೇಸಾ, ಇಲ್ಲಪ್ಪ, ತಾಜ್ ಮಹಲ್ ನೋಡಿ. ಇದನ್ನೆಲ್ಲ ಕಪ್ಪೆ ಚಿಪ್ಪಲ್ಲೇ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ, ಕಂಪ್ಲೀಟ್. ನೋಡಿದ್ರಲ್ವ ಸ್ನೇಹಿತರೆ, ನೋಡಿ ಇದು ದೀಪದ ಕುಂಡ. ಇದು
ನೋಡಿ ಇಲ್ಲಿ ಬಂದರೆ ನಿಮಗೆ ಕಪ್ಪೆ ಚಿಪ್ಪಿನಲ್ಲಿ ನೋಡಿ ಎಷ್ಟು ಥರ ಶಂಕುಗಳು ಮತ್ತು ಕಪ್ಪೆ ಚಿಪ್ಪುಗಳು. ನಾವು ಹಂಗೆ ಹೇಳ್ತೀವಿ ನೋಡಿ ಇದು ಚಿಕ್ಕದು ದೊಡ್ಡದು ಅಂತ. ನೋಡಿ ಇಲ್ಲೆಲ್ಲ ಅವರು ಎಲ್ಲ ವೆರೈಟಿ ಇಟ್ಟಿದ್ದಾರೆ ಇಲ್ಲಿ ಪ್ರದರ್ಶನಕ್ಕೆ. ಈಗ ಇಡೋದ್ರಿಂದ ನೋಡಿ ಎಲ್ಲ ಗೊತ್ತಾಗುತ್ತೆ ನಮಗೆ. ಅಲ್ಲಿ ಫ್ಲವರ್ಸ್ ಮಾಡಿದಾಗ ಯಾವ ಥರ ಯೂಸ್ ಮಾಡಿದರು, ಇನ್ನೊಂದು ಏನೋ ಮಾಡಿದಾಗ ಯಾವ ಥರ ಯೂಸ್ ಮಾಡಿದರು, ಒಂದು ಚಿಕ್ಕದಾಗಿ ಒಂದು ಈ ಥರದ್ದು ಮಾಡಿದಾಗ ಯಾವ ಥರ ಯೂಸ್ ಮಾಡಿದರು, ಅದೆಲ್ಲ ನೋಡಿ ಇಲ್ಲಿ ಗೊತ್ತಾಗುತ್ತೆ. ಇಲ್ಲೆಲ್ಲ ಸ್ಟಾಕ್ ಮಾಡಿದ್ದಾರೆ ನೋಡಿ. ಇದು ಸ್ಟಾಕಿಂಗ್ಸ್ ಕ್ಲಾತ್ ಫ್ಲವರ್ಸ್, ಸ್ಟಾಕಿಂಗ್ ಕ್ಲಾತ್ ಬಟ್ಟೆಯಿಂದ ಈ ಥರ ಮಾಡಿದ್ದಾರೆ. ಮತ್ತು ಇಲ್ಲಿ ಕಪ್ಪೆ ಚಿಪ್ನಿಂದ ಮಾಡ್ತಕ್ಕಂಥ ಆಭರಣಗಳು, ಕಪ್ಪೆ ಚಿಪ್ನಿಂದ ನೋಡಿ ಆಭರಣಗಳನ್ನು ತಯಾರಿಸಿದ್ದಾರೆ ನೋಡಿ. ಇಲ್ಲಿ ಕಾಣಿಸುತ್ತೆ ನಿಮಗೆ, ತುಂಬ ಕ್ಲೋಸ್ ಆಗಿ ನೋಡಿದಾಗ ಗೊತ್ತಾಗುತ್ತೆ. ಇದೆಲ್ಲ ಕಪ್ಪೆ ಚಿಪ್ಪಿನಿಂದ ಮಾಡಿರತಕ್ಕಂಥ ಆಭರಣಗಳು. ಯಾರು ಬೇಕಾದ್ರೂ ತೊಗೊಳ್ಬೋದು. ಇಲ್ಲಿ ಸೇಲ್ಸು ಕೂಡ ಇದೆ. ಇದೆಲ್ಲ ಸೇಲ್ಸ್ಗೆ ಇಟ್ಟಿದ್ದಾರೆ. ಕಪ್ಪೆ ಚಿಪ್ನಿಂದ ಮಾಡಿದಂಥ ಆಭರಣಗಳು. ಫ್ಯಾನ್ಸಿ ಅಂತಾರಲ್ಲ, ಫ್ಯಾನ್ಸಿ ಚೈನ್ಸು, ಫ್ಯಾನ್ಸಿ ಬ್ಯಾಂಗಲ್ಸು, ಫ್ಯಾನ್ಸಿ ನೋಡಿ ಚೆನ್ನಾಗಿದೆ ನೋಡಿ. ಇಲ್ಲಿ ಚಿಕ್ಕದಾಗಿ ಆಮೆಗಳು ಇದೆಲ್ಲ ಸೇಲ್ಸ್ ಮಾಡಿದ್ದಾರೆ, ಸೇಲ್ಸ್ಗೆ ಇಟ್ಟಿದ್ದಾರೆ. ಅವರು ಬೇಕಾಗೋದು ತೊಗೊಳ್ಬೋದು. ಆಮೇಲೆ ಇಲ್ಲಿ ಬ್ರೇಸ್ಲೈಟ್ಗಳು, ಇದೆಲ್ಲ ಕಪ್ಪೆ ಚಿಪ್ನಿಂದ ಮಾಡಿದಂಥ ಬ್ರೇಸ್ಲೈಟ್ಗಳು ನೋಡಿ. ಇಲ್ಲೇ ಕಾಣಿಸುತ್ತೆ ನೋಡಿ, ನೋಡಿದ್ರಲ್ವಾ ನೋಡಿ. ಬ್ರೇಸ್ಲೈಟ್ಗಳು, ಆಮೇಲೆ ಹಾರಗಳು ನೋಡಿ. ಇದೊಂಥರ ಬ್ರೇಸ್ಲೈಟ್, ಶೆಲ್ ಅದೇ ಸೀಶೆಲ್ದೆ, ಎಲ್ಲ ಸೀಶೆಲ್ಲಲ್ಲಿ ಮಾಡಿರೋಂಥದ್ದು. ಹಾಂ, ಅದೇ ತುಂಬ ಗ್ರೇಟ್ ಅಚೀವ್ಮೆಂಟ್ ಅದು. ಅದೆಲ್ಲ ನೋಡಿ. ಇದೆಲ್ಲ ಸೇಲ್ಸ್ ಇಟ್ಟಿದ್ದಾರೆ ನೋಡಿ. ಸೀಸೆಲ್ಲಲ್ಲೇ ಮಾಡಿರ್ತಕ್ಕಂಥ ವಿಗ್ರಹಗಳು, ಇವೆಲ್ಲ ಮೂರ್ತಿಗಳು ನೋಡಿ. ಇದೆಲ್ಲ ಸ್ವಲ್ಪ ಫ್ಲವರ್ಸ್ ಥರ ಬರುತ್ತೆ. ಆಮೇಲೆ ಬೋಟು ಚಿಕ್ಕದಾಗಿ ಇದೆಲ್ಲ ಮಾಡಿದ್ದಾರೆ ನೋಡಿ. ಇದೆಲ್ಲ ಕೀ ಬಂಚಸ್, ಕೀ ಚೈನ್ಸ್ ನೋಡಿ ಯಾವ ಥರ ಇರುತ್ತೆ ನೋಡ್ತಾ ಇದ್ದಿರಲಿಲ್ಲ. ವಿತ್ ನೇಮ್, ನಿಮ್ಮ ಇನಿಷಿಯಲ್ ನೇಮ್ ಏನಿದೆ ಅದರ ಆ ಥರದ್ದೆಲ್ಲ ಸಿಗುತ್ತೆ ಇಲ್ಲಿ ನೋಡಿ. ಅಲ್ಲಿ ಯಾರು ಇಲ್ಲೇ ಫೋಟೋದಲ್ಲಿ ಇರೋದು ಇವರೇ ಅಲ್ಲ? ಹಾಂ ನೋಡಿ. ಇದು ಸೀಸಲ್ಲಲ್ಲೇ ಮಾಡಿರತಕ್ಕಂಥ ಫ್ಲವರ್ಸ್ ಥರ. ಅಂದರೆ ಇದು ಏನಂತೀರ ನೀವು, ದೀಪಾವಳಿಗೆ ಹಾಕ್ತಿರಲ್ಲ ಮನೆ ಮುಂದೆ, ಏನದು ಫ್ರಿಡ್ಜ್ ಮ್ಯಾಗ್ನೆಟ್ ಶೆಲ್ಲಲ್ಲಿ ಮಾಡಿರೋದು. ಈಗ ಒಂದ್ಸರಿ ಹಿಂದಿ ನೋಡಿ. ಇದು ಸ್ವಲ್ಪ ಇದೆ. ಹೇಗಿತ್ತು? ವಿಶ್ವ ನೋಡಿ, ಅಲ್ಲೇ ಬೋರ್ಡ್ ಹಾಕಿದ್ದಾರೆ, ವಿಶ್ವ ಗಿನ್ನಿಸ್ ದಾಖಲೆಯ ಶಂಖ ಮತ್ತು ಕಪ್ಪೆ ಚಿಪ್ಪಿನ ಕಲಾಕೃತಿಗಳ ಮ್ಯೂಸಿಯಂ ಅಂತ. ಇಷ್ಟೊಂದು ವೆರೈಟಿ ಕಪ್ಪೆ ಚಿಪ್ಪುಗಳ ಒಂದು ಇದು ನೋಡಿದ್ರಲ್ವಾ. ಬಾಯ್ ಸಿ ಯು, ಥ್ಯಾಂಕ್ ಯು.